ಹಾಯ್ ಎಲ್ರಿಗೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಂದು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಡೇ ಬಂದು ಸ್ಯಾಟರ್ಡೆ. ಸೊ ಇವಾಗ ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನನಗೆ ಬ್ರೇಕ್ಫಾಸ್ಟ್ ಇವತ್ತು ಉಪ್ಪಿಟ್ಟು ಸಜ್ಜಿಗೆ ಮಾಡ್ತಾ ಇದ್ದೀನಿ ನಾವು ಇವತ್ತು. ಇವಾಗ ನಾನು ಸಜ್ಜಿಗೆ ಮಾಡ್ತಾ ಇದ್ದೆ, ರವೆ ಫ್ರೈ ಮಾಡ್ತಾ ಇದ್ದೀನಿ ಸಜ್ಜಿಗೆ ಮಾಡೋದಕ್ಕೆ. ನಮ್ದು ಮಗ್ಳು ಇಲ್ಲಿ ಎತ್ಕೊಂಡ್ ಬಂದ್ಲು. ಗುಮ್ಮನಿ ಗುಮ್ಮನಿ ಬನ್ನಿ. ಗುಮ್ಮನಿ ಹಾಯ್ ಹೇಳು. ಹಾಯ್ ಹಾಯ್. ಗುಮ್ಮನಿ ಸಜ್ಜಿಗೆ ಮಾಡ್ತಾ ಇದೀವಿ. ಸಜ್ಜಿಗೆ ಮಾಡ್ತಿ ಎಲ್ಲ ತಿಂದ್ರ ತಿಂದ್ರೆ ಎಲ್ಲ ತಿಂದ್ರೆ ಅದೇ ನೀರು ಹೋಗಬೇಕು ಖಾರ ಓದಿತ್ತು ಅದ ಮುಕ್ಕಲೆ ಹಾಯ್ ಬನ್ನಿ. ಅದ ಅಂಗಡಿ ಹೋಗಿ ಬಂದು ಪೇಪಿ ತರ್ಲಿಕ್ಕೆ. ಎಲ್ಲಿದೆ ಲಾಬಿಶಿ? ಬೇಬಿ ತಂದಿಯಾ? ಡ್ಯಾಡಿ ಬೇಬಿಯಾ? ಕೈಯಲ್ಲಿ ಚಿನ್ನ ಮೈಕ್ ಇದ್ಯಾರ ಮೈಕ್? ಲಾಲಿಪಾಪ್ ಅಂಗಡಿಯಲ್ಲಿ ತಂದದ್ದು. ಬೇಬಿ ತಂದದ್ದಾ? ಇವಾಗ ನಾವು ಐಫೋನ್ ಅಲ್ಲಿ ವಿಡಿಯೋ ಮಾಡೋದು. ಇವಳದ್ದು ಟೆಡ್ಡಿ ಬಿದ್ದಿದೆ, ತಗೋ. ಟೈಮ್ ಇವಾಗ ಆಲ್ರೆಡಿ 10 ಗಂಟೆ ಆಗಿದೆ. ನಾವೆದ್ದಿದ್ದು ಹೇಗೂ ಲೇಟ್ ಇವತ್ತು. ಪೌಸ್ ಎಂಚ ಮಲ್ಪನು ಜವಲ್ಪ ಸೇವ್ ಅದು ಒತ್ಲೇವಿ. ಇವಾಗ ನಾವು ಐಫೋನಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ಯಾವುದ್ರಲ್ಲಿ ಕ್ಲಾರಿಟಿ ಚೆನ್ನಾಗಿದೆ ಅಂತ ಹೇಳಿ. ಯಾವಾಗ ಚೆನ್ನಾಗಿತ್ತ ಇವಾಗ ಚೆನ್ನಾಗಿದೆ ಅಂತ. ನನ್ನ ಹಸ್ಬೆಂಡ್ ಇಲ್ಲೆಲ್ಲ ಸೆಟ್ ಮಾಡಿ ಕೊಡ್ತಿದ್ದಾರೆ, ಇಲ್ಲಿದ್ದಾರೆ. ಇವಳು ಇಲ್ಲಿ ಮಲ್ಕೊಂಡಿದ್ದಾಳೆ. ಬೆಳಗ್ಗೆ ಎದ್ದು ಈಸಿ ಬ್ರೇಕ್ಫಾಸ್ಟ್ ಅಂತಂದರೆ ಸ್ವಲ್ಪ ಸಜ್ಜಿಗೆನೆ, ಇದು ಬೇಗ ಆಗುತ್ತೆ. ಆದರೆ ನಾವು ತರಕಾರಿ ಎಲ್ಲ ಹಾಕಿ ಮಾಡ್ತೀವಲ್ಲ, ಅದಕ್ಕೆ ಸ್ವಲ್ಪ ತರಕಾರಿ ಕಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ತಗೊಳ್ಳುತ್ತೆ. ಇಲ್ಲಾಂತಂದರೆ ಕೆಲವರು ಬರೀ ರವೆ ಈರುಳ್ಳಿ ಅಷ್ಟೇ ಹಾಕಿ ಮಾಡ್ತಾರೆ, ಅದೆಲ್ಲ ಬೇಗ ಆಗುತ್ತೆ. ಸಜ್ಜಿಗೆಲ್ಲ ಫುಲ್ ಗೊತ್ತು. ಚೂರಿಂಚಿನ ವೀಡಿಯೋ ಮಾಡ್ಬೋದಂದ್ರೆ ಮನಗೆ ಇದೆಲ್ಲ ಈ ಥರ ತರಕಾರಿ ಉಪ್ಪಿಟ್ಟು ಇಷ್ಟ ಅವರು ಕಮೆಂಟ್ ಮಾಡಿ. ಪ್ಲೇನ್ ಉಪ್ಪಿಟ್ಟು ಅಂತಂದರೆ ತುಂಬ ಜನಕ್ಕೆ ಇಷ್ಟ ಆಗಲ್ಲ. ಈ ಥರ ತರಕಾರಿ ಹಾಕಿ ಮಾಡೋದ್ರಿಂದ ನನ್ನ ಹಸ್ಬೆಂಡ್ಗೂ ತುಂಬ ಇಷ್ಟ ಉಪ್ಪಿಟ್ಟು. ಟೀ ಮಾಡೋದಕ್ಕೂ ಇಟ್ಟಿದ್ದೀನಿ. ಹಾಗೆ ಇವಾಗ ಉಪ್ಪಿಟ್ಟು ರೆಡಿ ಆಗೋಷ್ಟರಲ್ಲಿ ಟೀನೂ ರೆಡಿ ಆಗಿರುತ್ತೆ. ಟೈಮಿಗೆ ಆವಾಗ ಇಷ್ಟು 10 ಕಾಲ ಆಗ್ತಾ ಬಂತು. ಅತ್ತೆ ಇನ್ನು ಸ್ನಾನಕ್ಕೆ ಹೋಗಿದ್ದಾರೆ. ಅವರು ಇವಾಗ ಪೂಜೆ ಮುಗಿಸಿ ನಾವು ಆಮೇಲೆ ತಿಂಡಿ ತಿಂತೀವಿ. ನೋಡಿ, ನಂದು ಇಲ್ಲಿ ಸಜ್ಜಿಗೆ ರೆಡಿ ಆಗಿದೆ, ಹಾಗೆ ಇಲ್ಲಿ ಟೀನೂ ರೆಡಿ ಆಗಿದೆ. ಮೊನ್ನೆ ಪಾಲಕ್ ಮಾಡಿದ್ವಿ ದಾಲ್, ಅದರದ್ದು ಈ ಥರ ಬೇರಿದೆ ಅಲ್ಲ, ಇದನ್ನ ಹಾಗೆ ಇಟ್ಟಿದ್ದೀನಿ. ಇದನ್ನ ಯಾವುದಾದ್ರೂ ಪಾಟಲ್ಲಿ ಹಾಕಬೇಕು, ನೋಡೋಣ ಏನಾಗುತ್ತೆ ಅಂತ. ಲಾಸ್ಟ್ ಟೈಮ್ ಒಂದ್ಸರಿ ಇದೇ ಥರ ಹಾಕಿದ್ವಿ ಪಾಟಲ್ಲಿ, ಅದ್ರಲ್ಲಿ ಚೆನ್ನಾಗಿ ಎಲೆ ಎಲ್ಲ ಬಂದಿತ್ತು, ತುಂಬ ದೊಡ್ಡದಾಗಿ. ಈ ಸಲನೂ ಪಾಟಲ್ಲಿ ಇದನ್ನ ನೆಟ್ಬಿಟ್ಟು ಬರ್ತೀನಿ. ಆಮೇಲೆ ಅಷ್ಟು ಚೆನ್ನಾಗಿ ಬಂದಿಲ್ಲ ನೋಡಿ. ನಾನು ಇಲ್ಲಿ ಇದನ್ನು ಪಾಟಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಸಲ ಏನಾದರೂ ಚೆನ್ನಾಗಿ ಬಂದರೆ ನಾನು ತೋರಿಸ್ತೀನಿ. ಇದೊಂದು ಪಾಟಲ್ಲಿ ಹಾಕಿಟ್ಟಿದ್ದೀನಿ. ಪಾಟಲಲ್ಲ, ಒಂದು ಈ ಥರ ಡಬ್ಬದಲ್ಲಿ. ಈ ಥರ ಚೆನ್ನಾಗಿರುತ್ತಲ್ಲ ನೋಡೋದಕ್ಕೆ. ಲಾಸ್ಟ್ ಟೈಮ್ ಒಂದ್ಸಲ ಇದೇ ಥರ ಹಾಕಿಟ್ಟಿದ್ದೆ, ನನ್ನ ಮಗಳು ತೆಗೆದು ಬಿಸಾಕ್ಬಿಟ್ಟಿದ್ದಾಳೆ. ಈ ಸಲ ಅದಕ್ಕೆ ನಾನು ಇದನ್ನು ಮೇಲಿಟ್ಟಿದ್ದೀನಿ. ಇದ್ರಾಗಿದ್ದು ಇನ್ನೂ ಸರಿಯಾಗಿ ಬಂದಿಲ್ಲ. ಒಂದು ಸ್ವಲ್ಪ ಸ್ವಲ್ಪ ಬಂದಿರೋದು, ಏನೋ ನೀರು ಜಾಸ್ತಿ ಆಗಿತ್ತು ಏನೋ ಗೊತ್ತಿಲ್ಲ, ಸತ್ತೋಗಿರೋ ಥರ ಆಗಿದೆ ಅಲ್ಲಲ್ಲೇ ಮಧ್ಯದಲ್ಲಿ. ಎಂತ ಬೇನೆ? ವಿಶೇಷ ಸಕ್ಕರೆ. ನಮ್ಮದು ಸಜ್ಜಿಗೆ ಮತ್ತು ಚಾ, ನಾವು ಚಾ ಕುಡಿತಿದ್ದೇವೆ. ಏನು ತಿಂಪಿನಿ? ಹಾಂ, ನೋಡಿ ಸಕ್ಕರೆ ತಿನ್ನೋದು ಅಂತ. ಪೈ ಪೈ ಎಲ್ಲಿಗೆ ಹೋಗ್ತಿರೋದು ಚಿನ್ನಪ್ಪ? ಜಂಪಿಂಗ್ ಅಲ್ಲ, ಕೊಕ್ಕಮಾಷ ತರಲಿಕ್ಕೆ ಹೋಗ್ತಾ ಇರೋದು. ಜಂಪಿಂಗು. ನಾವಿವಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಗ್ರಾಸರಿ ವೆಜಿಟೇಬಲ್ ಹಾಕಿ ಚಿಕನ್ ತರೋದಕ್ಕೆ ಹೋಗ್ತಾ ಇದ್ದೇವೆ ನಾಳೆಗೆ. ಏನೋ ಬೇಬಿ? ಹಾಂ, ತಿರಬೋಯ್ನಾ? ಚಿಕನ್ ಈ ಥರ ಕ್ಲೀನ್ ಮಾಡಿ ಇಟ್ಟಿರ್ತಾರೆ.
ನೋಡೊಂದು ದೊಡ್ಡ ಮೀನಿದೆ, ಯಾವ್ದಂತ ಗೊತ್ತಿಲ್ಲ. 3 ಮೀನಾ? 3 ಮೀನಾ? ಮತ್ತೆ ಇದು ನಂಗೆ 3 ಮೀನು, ಕಂಡಿಗೆ, ಕಾಣೆ, ಬಂಗಡೆ, ಪೂರಿ ರೊಟ್ಟಿ ಇದೆ ಊರ್ದು. ಇದು ನೋಡಿ ಮಂದಾರ್ತಿ ಕಡೂರ್ ಬ್ರಹ್ಮಾವರ. ಹೋಗಿ ಬಂದು ಟೈಮ್ 1 ಗಂಟೆ ಆಗ್ತಾ ಬಂತು. ಇವಾಗ ಊಟಕ್ಕೆ ಸಾಂಬಾರ್ ಇದೆ ಆಲ್ರೆಡಿ. ಮೆಂತ್ಯ ಸೊಪ್ಪು ನಾಟಿಯಲ್ಲಿ ಕ್ಲೀನ್ ಮಾಡಿ ಕಟ್ಟೆಲ್ಲ ಮಾಡಿಟ್ಟಿದ್ದಾರೆ. ನಾವು ಮಾರ್ಕೆಟ್ ಹೋಗಿ ಬರೋ ಅಷ್ಟೊತ್ತಿಗೆ ಇವಾಗ ಇದ್ರದ್ದೊಂದು ಪಲ್ಯ ಮಾಡಬೇಕು. ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಹೆಲ್ತ್ಗೂ ತುಂಬಾ ಒಳ್ಳೇದು. ನನ್ನ ಮಗಳು ಸ್ನಾನ ಮಾಡೋದಿಕ್ಕೆ ಹೋಗಿದ್ದಾಳೆ, ಅತ್ತೆ ಸ್ನಾನ ಮಾಡಿಸಿದ್ದಾರೆ. ಅವಳಿಗೆ ಸ್ನಾನ ಮುಗಿಸಿ ಬರೋದ್ರಷ್ಟೊಳಗೆ ಇದನ್ನ ಬೇಯೋದಿಕ್ಕೆ ಇಡ್ತೀನಿ. ನನ್ನ ಹಸ್ಬೆಂಡ್ ಇವಾಗ ಆಫೀಸಿಗೆ ಹೊರಟರು. ಊಟ ಮಾಡೋದು ಅನ್ನ, ಸ್ವಲ್ಪ ದಾಲ್ ಮತ್ತು ಸೊಪ್ಪಿನ ಪಲ್ಯ, ಹಾಗೆ ಕುಂಬಳಕಾಯಿ ಪಲ್ಯ, ಮತ್ತು ಇದು ಚಿಕನ್ ಅಲ್ಲ ಬಾಳೆಕಾಯಿ ಪಲ್ಯ. ಇಷ್ಟಿದೆ ವೆಜ್. ಇವಾಗ ಎತ್ಕೊಂಡು ಬಂದಿರು ಗುಮ್ಮನಿಗೆ ನೀನು ಇವಾಗ ಎತ್ಕೊಂಡು ಬಂದದಲ್ಲ, ಚಾಚಿ ಆಯ್ತಾ? ಎಂತ ತಿನ್ನೋದು ಇವಾಗ ನೀನು? ಅಲ್ಲ ಇವಾಗ ಎಂತ ಬೇಕು ನಿಮಗೆ ತಿನ್ನಲಿಕ್ಕೆ? ಇವಳು ಸಂಜೆ ಇವಾಗ ಹಾಲು ಮತ್ತೆ ಮಾರಿ ಬಿಸ್ಕೆಟ್ ತಿಂತಾಳೆ. ನಾನು 6:30 ಲೈವ್ ಬರ್ತೀನಿ ಅಂತ ಹೇಳಿದೆ. ಇವಾಗ 6:50 ಆಯಿತು. ಲೈವ್ ಯಾಕೋ ಕನೆಕ್ಟ್ ಆಗಿಲ್ಲ. ಇವಾಗ ಹಸಿವಾಗ್ತಿದೆ, ಏನಾದರೂ ತಿನ್ನಬೇಕು. ಏನು ತಿನ್ನೋದು? ಪಾಸ್ತಾ ಇದೆ, ಸ್ವಲ್ಪ ಪಾಸ್ತಾ ಮಾಡಿ ಆಮೇಲೆ ಪಾಪ್ಕಾರ್ನ್ ಮಾಡ್ಕೊಂಡು ಇವಾಗ ತಿನ್ನಬೇಕು. ಕುಕ್ಕರ್ನಲ್ಲಿ ಪಾಪ್ಕಾರ್ನ್ ಮಾಡ್ತಾ ಇದ್ದೀನಿ. ಅಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಇದಕ್ಕೆ ಪಾಪ್ಕಾರ್ನ್ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಟಿವ್ ಗೋಲ್ಡನ್ ಸಿಸಲ್ಸ್ದು ತಗೊಂಡಿದ್ದೀನಿ ಕಾರ್ನು. ಇದು ಇವಾಗ ಪಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಇವಾಗ ಒಂದು ಮುಚ್ಚಳನ ಮುಚ್ಚಿ ಇಡ್ತೀನಿ. ಇಲ್ಲಿ ಪಾಸ್ತಾ ಬಂದು ನಾನು ಹೋಮ್ ಶೆಫ್ ಅವ್ರದ್ದು ಇನ್ಸ್ಟಂಟ್ ಪಾಸ್ತಾ ಟ್ಯಾಂಗಿ ಟೊಮ್ಯಾಟೊ ಫ್ಲೇವರ್ದು ತಗೊಂಡಿದ್ದೀನಿ. ಅದಕ್ಕೆ ಈ ಥರ 2 ಪ್ಯಾಕೆಟ್ ಮಸಾಲ ಬಂದಿದೆ. ಇದು ನನ್ನ ಮಗಳಿಗೆ, ಅವ್ನು ಖಾರ ಇದ್ರೆ ತಿನ್ನಲ್ಲ, ನೋಡೋಣ ಏನು ಮಾಡ್ತಾಳೆ ಅಂತ. ಇವಾಗ ನೀರು ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಇದಕ್ಕೆ ಈ ಪಾಸ್ತಾ ಮಸಾಲನ ಹಾಕ್ತೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಮ್ಮದು ಪಾಪ್ಕಾರ್ನ್ದು ಸೌಂಡ್ ಬರ್ತಾ ಇದೆ, ನೋಡ್ಬೋದು. ಇಲ್ಲಿ ಪಾಪ್ಕಾರ್ನ್ ಆಗ್ತಾ ಇದೆ. ಇದಕ್ಕೆ ನಾನು ಪಾಸ್ತಾನ ಹಾಕ್ತೀನಿ. ಹಾಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ಪಾಸ್ತಾ ಚೆನ್ನಾಗಿ ಬೇಯಬೇಕು. ಪಾಪ್ಕಾರ್ನ್ ಇಲ್ಲಿ ರೆಡಿ ಆಯಿತು ನೋಡಿ. ನನ್ನ ಪಾಸ್ತಾ ರೆಡಿ ಆಯಿತು, ಪಾಪ್ಕಾರ್ನ್ ರೆಡಿ ಆಯಿತು. ಇವಾಗ ಇದನ್ನ ತಿನ್ಕೊಂಡು ಸ್ವಲ್ಪ ಟಿ ವಿ ನೋಡ್ಕೊಂಡು ಆಮೇಲೆ ವೀಡಿಯೋ ಎಡಿಟ್ ಮಾಡಬೇಕು, ಆಮೇಲೆ ವಡೆ ಮಾಡಬೇಕು. ಹಾಗೆ ಕೆಲಸ ಮುಗ್ದಿಲ್ಲ. ನನಗೆ ಮತ್ತು ಅತ್ತೆಗೆ, ಹಾಗೆ ಸ್ವಲ್ಪ ಪಾಸ್ತಾನು ನಮ್ಮಿಬ್ಬರಿಗೂ, ಹಾಗೆ ಸ್ವಲ್ಪ ಮಗಳಿಗೆ. ಇವಳಿಲ್ಲಿ ಕೆಳಗೆ ಕೂತಿದ್ದಾಳೆ. ಇವಾಗ ಟೈಮ್ ಬೇರೆ ನೈಟ್ 9 ಗಂಟೆ ಆಗ್ತಾ ಬಂತು. ವಡೆ ಮಾಡೋದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ನೆನೆಸಿಟ್ಟಿದೆ. ಇದನ್ನ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ. ಅಂದರೆ ಅದಕ್ಕೆ ಕಟ್ ಮಾಡಿರೋ ಈರುಳ್ಳಿ ಹಾಗೆ ಚಿಲ್ಲಿ ಪೌಡರ್ ಹಾಕಿ ಕಲಿಸ್ಕೊಂಡು ಎಣ್ಣೆನಲ್ಲಿ ಕರೆದ್ರೆ ವಡೆ ರೆಡಿ ಆಗುತ್ತೆ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋದ ಕೆಳಗೆ ಬರ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ವಡೆ ಎಲ್ಲ ಮಾಡಾಯಿತು. ನನ್ನ ಹಸ್ಬೆಂಡ್ ಬಂದಮೇಲೆ ನಾವು ಊಟ ಮಾಡೋದು. ಅದಕ್ಕೂ ಮೊದಲು ನನ್ನ ಮಗಳಿಗೆ ಊಟ ಮಾಡಿಸಿ ಇನ್ನೊಂದ್ಸಲ ಸ್ನಾನ ಎಲ್ಲ ಮಾಡಿಸ್ಬೇಕು. ಆಮೇಲೆ ಇನ್ನೊಂದು ಸ್ವಲ್ಪ ಚಿಕ್ಕ ಪುಟ್ಟ ಬೇರೆ ಎಲ್ಲ ಕೆಲಸ ಇದೆ. ನಾಳೆ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಗೆ ಸಿಗ್ತೀನಿ. ಬಾಯ್.